ನಿಮ್ಮ ಮಗು ಮೇಲೆ ನೀವು ಒಮ್ಮೆ ಆದ್ರೂ ಕೂಗಾಡಿದ್ರೆ, ಕೋಪ ಮಾಡ್ಕೊಂಡಿದ್ರೆ, ಬೈದ ಮೇಲೆ ಗಿಲ್ಟ್ ಫೀಲ್ ಆಗಿ ಇಡೀ ದಿನ ಬೇಜಾರ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಕೂತು ಅತ್ತಿದ್ರೆ ಈ ವಿಡಿಯೋ ನಿಮಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಪ್ರಿಯಾಂಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನಗೆ ನನ್ನ ಮಗಳು ಅಂದ್ರೆ ಪಂಚ ಪ್ರಾಣ. ಬಟ್ ಒಂದಷ್ಟು ದಿನಗಳಿರುತ್ತಲ್ಲ, ಅದು ಈಸಿ ಗೋಯಿಂಗ್ ಇರಲ್ಲ. ಯಾವುದೋ ಕಾರಣಕ್ಕೆ ಸ್ಟ್ರೆಸ್ ಮಾಡ್ಕೊಂಡಿರ್ತೀವಿ, ಫ್ರಸ್ಟ್ರೇಟ್ ಆಗಿರ್ತೀವಿ, ರಾತ್ರಿ ನಿದ್ದೆ ಸರಿಯಾಗಿರಲ್ಲ ಆ್ಯಂಡ್ ದಣವಾಗಿರುತ್ತೆ. ಅದೇ ಟೈಮಲ್ಲಿ ಮಗು ತುಂಟಾಟ ಮಾಡ್ತು ಅಂತ ಅಂದರೆ ಸಡನ್ನಾಗಿ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ಆ ಟೈಮಲ್ಲಿ ಮಗು ಮೇಲೆ ರೇಗಾಡ್ಬಿಡ್ತೀವಿ. ಬಟ್ ಬೈದ ಮೇಲೆ ಗಿಲ್ಟ್ ಫೀಲ್ ಕಾಡುತ್ತಲ್ಲ, ಅದು ಹೆಚ್ಚು ನೋವು ಕೊಡುತ್ತೆ. ಈ ರೀತಿ ಸಿಚುವೇಶನ್ಸ್ ಅಂತೂ ನಾನು ತುಂಬಾನೇ ಅನುಭವಿಸ್ಬಿಟ್ಟಿದ್ದೀನಿ. ನನ್ನ ಮಗಳಿಗೆ ಇವಾಗ 1 ವರ್ಷದ ಮೇಲಾಗಿದೆ. ಸೊ ಶಿ ಇಸ್ ಅಫಿಷಿಯಲಿ ಇನ್ ಅ ಟಾಡ್ಲರ್ ಫೇಸ್. ಟಾಡ್ಲರ್ಸ್ ಅಂದ್ರೆ ನಿಮಗೆ ಗೊತ್ತು ಅಲ್ಲ, ಎಷ್ಟು ನಾಟಿ ಆಗಿರ್ತಾರೆ ಅಂತ. ನನ್ನ ಮಗಳು ಅಷ್ಟೇ ಸಿಕ್ಕಾಪಟ್ಟೆ ನಾಟಿ. ಕೈಯಲ್ಲಿ ಏನೋ ಹಿಡ್ಕೊಂಡು ಬಂದಿರ್ತಾಳೆ, ಸಡನ್ ಆಗಿ ಮುಖಕ್ಕೆ ಎಸಿತಾಳೆ ಅಥವಾ ಕೈ ತಗೊಂಡ್ಬಂದು ಮುಖಕ್ಕೆ ಹೊಡಿತಾಳೆ. ಏನೋ ಯೋಚನೆ ಮಾಡ್ತಿರ್ತೀನಿ, ಅವಾಗ ಬಂದ್ಬಿಟ್ಟು ಕೂದಲು ಜಗ್ತಾಳೆ. ಅವಾಗ BP ಹಿಂಗ್ ಹೋಗುತ್ತೆ, BP ಎಷ್ಟು ರೈಸ್ ಆಗುತ್ತೆ. ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೂ ಆಗಲ್ಲ. ಒಂದೊಂದ್ಸತಿ ಅಂತೂ ಲೈಕ್ ಕೂಗಾಡ್ಬಿಡ್ತೀನಿ. ಈ ರೀತಿ ಸಿಚುವೇಶನ್ಸ್ನ ನಾನು ತುಂಬಾನೇ ಅನುಭವಿಸಿದ್ದೀನಿ. ನಿಮ್ಮನೇಲೂ ಟಾಡ್ಲರ್ಸ್ ಏನಾದ್ರು ಇದ್ರೆ ನೀವು ಈ ರೀತಿ ಸಿಚುವೇಶನ್ಸ್ನ ಅನುಭವಿಸೇ ಇರ್ತೀರಾ, ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀರಾ. ಬಟ್ ಕೂಗಾಡಿದ್ವಿ ಅಂದ್ ಮಾತ್ರಕ್ಕೆ ಕೆಟ್ಟ ಅಮ್ಮ ಅಂತ ಅಲ್ಲ, ನಾವು ಕೆಟ್ಟ ಪೇರೆಂಟಿಂಗ್ ಮಾಡ್ತಿದೀವಿ ಅಂತ ಅಲ್ಲ. ಯಾಕೆ ಈ ರೀತಿ ಆಗುತ್ತೆ, ನಾವು ಕೋಪನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬಹುದು ಟಾಡ್ಲರ್ಸ್ಗಳ ಜೊತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ಸೊ ಯಾಕೆ ಈ ರೀತಿ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಮಗೆ ಅಂದ್ರೆ ಅಡಲ್ಟ್ಸ್ಗಳಿಗೆ ಎಮೋಷನ್ಸ್ ಇರುತ್ತಲ್ಲ, ಅದೇ ರೀತಿ ಮಕ್ಕಳಿಗೂ ಕೂಡ ಎಮೋಷನ್ಸ್ ಇರುತ್ತೆ. ದ ಓನ್ಲಿ ಡಿಫ್ರೆನ್ಸ್ ಇಸ್ ನಾವು ನಮ್ಮ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು, ಕಂಟ್ರೋಲಿಂಗ್ ಕೆಪಾಸಿಟಿ ಇರುತ್ತೆ. ಬಟ್ ಮಕ್ಕಳಿಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಇರಲ್ಲ. ಅದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಹೀಗಾಗಿ ಮಕ್ಕಳು ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಮಾಡಿದ್ದನ್ನೇ ಪದೇ ಪದೇ ಮಾಡ್ತಾರೆ. ಈ ರೀತಿ ತಮ್ಮ ಎಮೋಷನ್ಸ್ಗಳನ್ನ ಅವ್ರು ಹೊರಗಡೆ ಹಾಕ್ತಾರೆ. ಬಟ್ ತಾಯಿಯಾಗಿ ನಮಗೂ ದಣವಾಗಿರುತ್ತೆ. ಕೆಲವೊಬ್ರು ಆಫೀಸಿಗೆ ಹೋಗಿ ಬಂದಿರ್ತಾರೆ, ಮನೇಲೇ ಸಾಕಷ್ಟು ಕೆಲಸ ಇರುತ್ತೆ. ಒಬ್ಬೊಬ್ರು ಸಿಂಗಲ್ ಮದರ್ಸ್ ಇರ್ತಾರೆ, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಕಂಪ್ಲೀಟ್ ಆಗಿ ಡ್ರೈನ್ ಔಟ್ ಆಗಿರ್ತಾರೆ. ಯಾವುದೋ ಅನ್ನೆಸೆಸರಿ ವಿಚಾರಕ್ಕೆ ಸ್ಟ್ರೆಸ್ ಮಾಡ್ಕೊಂಡಿರ್ತಾರೆ. ಈ ಟೈಮಲ್ಲಿ ಮಗು ಬಂದು ಏನಾದ್ರೂ ತುಂಟಾಟ ಮಾಡ್ತು ಅಂತ ಅಂದ್ರೆ ಕೋಪ ಬರೋದು ತುಂಬಾನೇ ಕಾಮನ್. ಬಟ್ ಯಾಕೆ ಕೋಪ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಮೆಂಟಲಿ ನೀವು ತುಂಬಾ ಲೋಡ್ ತಗೊಂಡಿದ್ದೀರಾ ಅಂತ ಅರ್ಥ, ನೀವು ತುಂಬಾ ಓವರ್ವೆಲ್ಮ್ ಆಗಿದ್ದೀರಾ ಅಂತ ಅರ್ಥ. ಸೊ ಅದನ್ನ ನೀವು ಫಸ್ಟ್ ಕಮ್ಮಿ ಮಾಡ್ಕೊಳ್ಬೇಕು, ಅದ್ರ ಸೂಚನೆ ಇದು. ಸೊ ನೀವು ಮೆಂಟಲಿ ಫಸ್ಟ್ ಕಾಮ್ ಆಗಿರೋದನ್ನ ಕಲಿಬೇಕು. ಎವ್ರಿ ಡೇ ನೀವು ಯೋಗ ಮಾಡ್ತಿದ್ರೆ, ಮೆಡಿಟೇಷನ್ ಮಾಡ್ತಿದ್ರೆ ತುಂಬಾನೇ ಒಳ್ಳೆಯದು. ಬಟ್ ನನಗೆ ಕೋಪ ಬಂದಾಗ ನಾನು ಪ್ರಾಕ್ಟಿಕಲಿ ಏನ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಕೋಪ ಬಂದಾಗ ನಾನು ತಕ್ಷಣಕ್ಕೆ ರಿಯಾಕ್ಟ್ ಮಾಡಲ್ಲ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಊಟ ಮಾಡಿಸ್ತಿರ್ಬೇಕಾದ್ರೆ ಒಂದು ಸ್ಪೂನಲ್ಲಿ ತಿನ್ನಿಸ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಅವಳು ಸಡನ್ ಆಗಿ ಹಿಂಗೆ ಕೈ ಬಡ್ದ್ಬಿಡ್ತಾಳೆ, ಅದು ಮನೆ ತುಂಬ ಎಲ್ಲ ಬಿದ್ದು ಮೆಸ್ ಆಗಿಬಿಡುತ್ತೆ. ಅವಾಗ ಎಷ್ಟು ಕೋಪ ಬರುತ್ತೆ ಅಂದರೆ, ಅವಾಗ ತಾನೇ ಲೈಕ್ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವ, ಈಗ ಸಡನ್ ಆಗಿ ಬಿದ್ದು ಮೊಸರೆಲ್ಲ ಆಯಿತು ಅಂದರೆ ತುಂಬ ಕೋಪ ಬರುತ್ತೆ ನನಗೆ. ಎಸ್ಪೆಷಲಿ ನನಗೆ ತುಂಬ ಕೋಪ ಬರುತ್ತೆ. ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಇನ್ ಕೇಸ್ ನನ್ನ ಹಸ್ಬೆಂಡ್ ಮನೇಲಿದ್ದರೆ ಅಥವಾ ನನ್ನ ಮದುವೆ ಮನೇಲಿ ಯಾರು ಇರ್ತಾರೋ ಅವ್ರ ಹತ್ರ ಮಗುನ ಬಿಟ್ಬಿಟ್ಟು ನಾನು 30 seconds to 1 minute ದೂರ ಹೋಗ್ಬಿಡ್ತೀನಿ. ಬಾಲ್ಕನಿಗೆ ಬರೋದು ಅಥವಾ ಲೈಕ್ ವಾಶ್ರೂಮಿಗೆ ಹೋಗೋದು, ಒಂದು 30 seconds ಅವಳಿಂದ ದೂರ ಇಡ್ತೀನಿ. ಸೊ ಆ 30 seconds ಪಾಸಲ್ಲಿ ನಾನು ರೇಗಾಡೋದು ಅಥವಾ ಕೂಗಾಡೋದು ಕಮ್ಮಿ ಆಗುತ್ತೆ. ಆ್ಯಂಡ್ ನಾವು ಇನ್ನೊಂದು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ, ಶಿ ಈಸ್ ಹ್ಯಾವಿಂಗ್ ಅ ಹಾರ್ಡ್ ಟೈಮ್. ಅಂದರೆ ಬೇಬಿ ಈಸ್ ಹ್ಯಾವಿಂಗ್ ಅ ಹಾರ್ಡ್ ಟೈಮ್, ಶಿ ಈಸ್ ನಾಟ್ ಗಿವಿಂಗ್ ಅಸ್ ಅ ಹಾರ್ಡ್ ಟೈಮ್. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ದೊಡ್ಡವರಾಗಿ. ಆ ಕ್ಷಣಕ್ಕೆ ಅದು ಗೊತ್ತಾಗಲ್ಲ, ಐ ಅಗ್ರಿ. ಸೊ ತಕ್ಷಣಕ್ಕೆ ದೂರ ಹೋಗೋದು ಒಂದು ಈಸಿಯೆಸ್ಟ್ ವೇ ಟು ಕಂಟ್ರೋಲ್ ಯೋರ್ ಆ್ಯಂಗರ್. ಆ್ಯಂಡ್ ಇನ್ನೊಂದು, ಇದನ್ನು ನಾನು ತುಂಬ ಮಾಡ್ತೀನಿ, ಬ್ರೀದಿಂಗ್ ಎಕ್ಸಸೈಸ್ ಅಂತ. ನಾನು ಆ್ಯಕ್ಚುಲಿ ಯಾವುದೋ ಒಂದು ಕ್ಲಾಸ್ ತೊಗೊಳ್ಬೇಕಾದ್ರೆ ಇದನ್ನು ನನಗೆ ಹೇಳ್ಕೊಟ್ಟಿದ್ದು. 2 seconds ಇನ್ಹೇಲ್ ಮಾಡಬೇಕು, 4 seconds ಎಕ್ಸೇಲ್ ಮಾಡಬೇಕು. ನಾನು ತೋರಿಸ್ತೀನಿ ನಿಮಗೆ. ಈ ಥರ 2 seconds ಇನ್ಹೇಲ್, 4 seconds ಎಕ್ಸೇಲ್. ಇದನ್ನ 10 ರಿಂದ 12 ಸತಿ ಆದರೂ ಮಾಡಿ, 1 ನಿಮಿಷನಾದರೂ ಮಾಡಿ, 2 ನಿಮಿಷನಾದರೂ ಮಾಡಿ. ನಿಮಗೆ ಎಲ್ಲಿವರೆಗೂ ಕಾಮ್ ಫೀಲ್ ಆಗುತ್ತೆ ಅಲ್ಲಿವರೆಗೂ ಮಾಡಿ. ದಿಸ್ ಇಸ್ ಮೈ ಪರ್ಸ್ನಲ್ ಫೇವ್ರೆಟ್ ಬ್ರೀದಿಂಗ್ ಎಕ್ಸಸೈಸ್. ನನಗೆ ಕೋಪ ಬಂದಾಗ ನಾನು ಇದನ್ನು ಮಾಡಿದ ತಕ್ಷಣ ಇನ್ಸ್ಟೆಂಟ್ಲಿ ನನಗೆ ಕಾಮ್ ಫೀಲ್ ಆಗುತ್ತೆ. ಇದು ನನಗೆ ಹೆಲ್ಪ್ ಆಗಿದೆ. ಸೊ ಅದಕ್ಕೆ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತಾ ಇರೋದು. ಮಗು ಮೇಲಂತ ಅಷ್ಟೇ ಅಲ್ಲ, ಯಾರ ಮೇಲಾದರೂ ನಿಮಗೆ ಕೋಪ ಬಂದಾಗ ಈ ಬ್ರೀದಿಂಗ್ ಎಕ್ಸಸೈಸನ್ನು ಒಂದು ಸತಿ ಟ್ರೈ ಮಾಡಿ, 100% ಇದು ವರ್ಕ್ ಆಗುತ್ತೆ. ಸೊ ನಾನು ಇವಾಗ ಇದು 2 ಹೇಳಿದೆ ಅಲ್ಲ, ಇದು ಮನೆಯಲ್ಲಿ ಹೆಲ್ಪಿಗಿದ್ರೆ ನಾವು ಇದನ್ನು ಮಾಡಬಹುದು. ಬಟ್ ಮನೇಲಿ ಯಾರೂ ಇಲ್ಲ,
ನಾನು ಮಗಳು ಅಷ್ಟೇ ಇದ್ದೀವಿ, ಅವಾಗ ಕೋಪ ಬಂತು ಅಂದಾಗ ಏನು ಮಾಡ್ತೀನಿ ಅಂದರೆ, ತುಂಬ ಈಸಿ. ನನಗೆ ಏನು ಫೀಲ್ ಆಗುತ್ತೋ, ನನಗೆ ಏನು ಅನಿಸುತ್ತೋ ನಾನು ಅದನ್ನು ಅವಳ ಹತ್ರ ಶೇರ್ ಮಾಡ್ಕೋತೀನಿ. ನನ್ನ ಎಮೋಷನ್ಸ್ನ ಅವಳ ಹತ್ರ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಮಮ್ಮ ಇಸ್ ಆ್ಯಂಗ್ರಿ, ಮಮ್ಮ ಇಸ್ ಹ್ಯಾಪಿ, ಮಮ್ಮ ಇಸ್ ಟಯರ್ಡ್, ಮಮ್ಮ ಇಸ್ ನಾಟ್ ಫೀಲಿಂಗ್ ವೆಲ್, ವಿಲ್ ಯು ಹೆಲ್ಪ್ ಮಮ್ಮ, ವಿಲ್ ಯು ಸಿಟ್ ಕ್ವೈಟ್ಲಿ. ಈ ರೀತಿ ಎಲ್ಲ ನನ್ನ ಎಮೋಷನ್ಸ್ನ ಇನ್ ಅ ಕೈಂಡ್ ವೇ, ಇನ್ ಅ ವೆರಿ ಸಾಫ್ಟ್ ವೇ ಅವಳಿಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸರ್ಪ್ರೈಸಿಂಗ್ಲಿ it works. Sometimes she reacts to it, sometimes she smiles, sometimes nod ಮಾಡ್ತಾಳೆ, sometimes ಹಿಂಗೆ ಮಾಡ್ತಾಳೆ. ಐ ಡೋಂಟ್ ನೋ ಅವಳಿಗೆ ನನ್ನ ಲ್ಯಾಂಗ್ವೇಜ್ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಫಾರ್ ಶ್ಯೂರ್ ನನ್ನ ಎಮೋಷನ್ಸ್ ಏನಿದೆ ಅದು ಅವಳಿಗೆ ಅರ್ಥ ಆಗೇ ಆಗುತ್ತೆ. ಒಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಮಗು ಯಾವಾಗ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಥವಾ ಯಾವಾಗ ಕೋಪ ಬಂದಿರುತ್ತೆ ಅಂದರೆ, ಒಂದು ಮಗುಗೆ ನಿದ್ದೆ ಬಂದಾಗ, ಇನ್ನೊಂದು ನ್ಯಾಪಿ ಚೇಂಜ್ ಮಾಡಬೇಕು ಅಂತ ಅಂದಾಗ, ಇನ್ನೊಂದು ಮಗುಗೆ ಹೊಟ್ಟೆ ಹಸ್ತಿದ್ರೆ ಅಥವಾ ಅವ್ರಿಗೆ ಕಂಫರ್ಟ್ ಬೇಕಾಗಿದ್ರೆ ಅವಾಗ ಅವ್ರು ನಿಮ್ಮ ಹತ್ರ ಬರ್ತಾರೆ. ಇಲ್ಲ ಅಂದರೆ ನನ್ನ ಮಗಳಂತೂ ಲೈಕ್ ಶಿಲ್ ಬಿ ಹ್ಯಾಪಿ, ತನ್ನ ಪಾಡಿಗೆ ತಾನು ಆಟ ಆಡ್ಕೊಂಡು ಮಾಡಿಕೊಂಡು ಇಡೀ ಮನೇನ ಎಕ್ಸ್ಪ್ಲೋರ್ ಮಾಡ್ಕೊಂಡಿರ್ತಾಳೆ. ಬಟ್ ಅವಳಿಗೆ ಈ 3 ಕಾರಣಗಳಲ್ಲಿ ಏನಾದರೂ ಒಂದು ಇದ್ದಾಗ ಮಾತ್ರ ಅವಳು ನನ್ನ ಹತ್ರ ಬರೋದು. ಸೊ ಯು ಸಿ, ಅವಳಿಗೆ ಏನು ಬೇಕು, ಅವಳಿಗೆ ಕಂಫರ್ಟ್ ಬೇಕಾ ಅಥವಾ ಹೊಟ್ಟೆ ಹಸಿತಿದ್ಯಾ. ಒಂದೊಂದ್ಸತಿ ಅಂತೂ ನಾನು ಜಸ್ಟ್ ಅವಳು ಒಂದು 5 ನಿಮಿಷ ಹಿಡ್ಕೊಂಡು ಹಗ್ ಮಾಡಿ ಮಾತಾಡಿಸಿ ಬಿಟ್ಬಿಟ್ರೆ ಸಾಕು, ಅವಳಿಗೆ ಅದು ರೀಚಾರ್ಜ್ ಮಾಡ್ದಂಗೆ ಆಗುತ್ತೆ ಅನ್ಸುತ್ತೆ. ಒಂದೊಂದ್ಸತಿ ಫೀಡ್ ಮಾಡಿದ್ರೆ ಸಾಕು, ರೀಚಾರ್ಜ್ ಮಾಡ್ದಂಗೆ ಆಗುತ್ತೆ ಅನ್ಸುತ್ತೆ. ಶಿಲ್ ಅಗೇನ್ ಗೋ ಬ್ಯಾಕ್ ಟು ಹರ್ ಓನ್ ಝೋನ್, ಅವಳು ಮತ್ತೆ ಆಟ ಆಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಸೊ ನನಗೆ ಏನು ಫೀಲ್ ಆಗುತ್ತೋ ಅದನ್ನು ನಾನು ಅವಳ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಟ್ ಹ್ಯಾಸ್ ವರ್ಕ್ ಫಾರ್ ಮೀ. ಮೇ ಬಿ ನಿಮಗೂ ಇದು ವರ್ಕ್ ಆಗಬಹುದು. ನಾನು ಹೇಳಿದ್ದು ಎಲ್ಲ ತಾಯಂದ್ರಿಗೂ ಇದು ವರ್ಕ್ ಆಗುತ್ತೆ ಅಂತ ಅಲ್ಲ. ಒಂದು ಸ್ವಲ್ಪ ಜನ ಮಕ್ಕಳು ತುಂಬ ನಾಟಿ ಇರ್ತಾರೆ, ನಿಮಗೆ ಗೊತ್ತಿರುತ್ತೆ ಏನು ಮಾಡಿದ್ರೆ ನನ್ನ ಮಗು ಸುಮ್ಮನಾಗುತ್ತೆ ಅಂತ. ಬಟ್ ಯು ಹ್ಯಾವ್ ಟು ಬಿ ಕಾಮ್. ಫಸ್ಟ್ ನೀವು ನಿಮ್ಮ ಮೆಂಟಲ್ ಸ್ಟ್ರೆಸ್ಸನ್ನು, ಮೆಂಟಲ್ ಲೋಡನ್ನ ಕಮ್ಮಿ ಮಾಡಿಕೊಂಡು, ಮಗು ಥಾಟ್ ಪ್ರೊಸೆಸ್ಸಿಗೆ ನಾವು ಬಂದು ಅರ್ಥ ಮಾಡಿಕೊಂಡು ಮಗು ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ಅದಕ್ಕೂ ಅರ್ಥ ಆಗುತ್ತೆ ಆ್ಯಂಡ್ ನಮಗೂ ಕೂಡ ರಿಲೀಫ್ ಸಿಗುತ್ತೆ. ಸೊ ಕೋಪ ಬಂದಾಗ ಇದನ್ನೇ ನಾನು ಮಾಡೋದು, ತುಂಬ ಈಸಿ. ನಿಮ್ಮ ಮನೇಲಿ ಏನಾದ್ರು ಟಾಡ್ಲರ್ಸ್ ಇದ್ದರೆ, ನಿಮಗೆ ಕೋಪ ಬಂದರೆ ನೀವು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟಾದ್ರೂ ಯೂಸ್ಫುಲ್ ಅನಿಸ್ತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.